ಮನೆಯ ಹಿಂದೆದು ರೋಡ್ದು ಪರಿಸ್ಥಿತಿ ನೋಡಿ, ಗಾಡಿಗಳೆಲ್ಲ ಅರ್ಧ ಮುಳುಗಿದೆ. ಹಿಂದೆದು ರೋಡ್, ಇಲ್ಲಿ ಫಾರ್ಮಸಿ ಕಾಣ್ತದಲ್ಲ, ಇದು ರೋಡ್ ಹೋಗಿ ಈಗ ಒಟ್ಟಾರೆ ತೋಡಾಗಿದೆ. ಎಲ್ಲರೂ ಸಹ ನಡೆಯುದು ನೋಡಿ, ಅಲ್ಲಿ ಗಾಡಿಯೇ ಹೋಗ್ತಿಲ್ಲ, ಅಷ್ಟು ಬ್ಯುಸಿ ರೋಡ್. ಈಗ ಒಂದೊಂದು ಗಾಡಿ ಹೋಗ್ತಿಲ್ಲ. ಅಂಗಡಿಗಳು ಸಹ ಎಲ್ಲ ಬಂದ್ ಮಾಡಿದ್ದಾರೆ ಆಚೆ ಸೈಡ್. ಇಲ್ಲಿ ನೋಡಿ, ಟ್ರಕ್ಕೇ ಮುಳುಗಿ ಹೋಗಿದೆ. ಟ್ರಕ್ಕೇ ಅರ್ಧ ಮುಳುಗಿದೆ, ಇನ್ನು ಗಾಡಿದೆ ಅಂತ ಕತೆ. ಫುಲ್ ನೀರು. ಇದು ಆಕ್ಚುಲಿ ಗುಂಡಿ ಆಯ್ತಾ, ಇಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ದೊಡ್ಡ ಗುಂಡಿ ತೋಡಿದ್ದಾರೆ. ಈಗ ಗುಂಡಿ ಯಾವುದು ರೋಡ್ ಯಾವುದು ಗೊತ್ತಾಗಲ್ಲ, ಎಲ್ಲ ನೀರು ತುಂಬಿದೆ. ನಿನ್ನೆದೊಂದು ಮಳೆ, ನಾನು 2:30ವರೆಗೆ ಮಲಗಲಿಲ್ಲ ಬೆಳಿಗ್ಗೆ. ಎಂತ ಮಳೆ, ಸೇಮ್ ಟು ಸೇಮ್ ರಿಪೀಟ್. ವೆಡ್ನೆಸ್ಡೇ ಆದಾಗಿ ಫುಲ್ ಗಾಳಿ. ನಾನು ಹೆದರಿ ಕಳೆಗೆಲ್ಲ ಬಟ್ಟೆ ಹಾಕಿದ್ದೆ, ಇನ್ನು ಲೀಕ್ ಆದರೆ ಯಾರಿಗೆ ಬೇಕು. ಒಟ್ರಾಸಿ ಅಂದರೆ ಒಟ್ರಾಸಿ ಗಾಳಿ. ಎಲ್ಲ ಸಹ ಮೆಸೇಜ್ ಮಾಡಿದ್ರು. ಸಿದ್ದಿಗ್ದು ಹೆಂಡತಿ ಸಹ ನನಗೆ ಮೆಸೇಜ್ ಮಾಡಿದ್ರು, ನನ್ನ ಕಸನ್ದು ಹೆಂಡತಿ ಸಹ ಮೆಸೇಜ್. ಎಂತಾಯಿತು, ಹೇಗೆ ಉಂಟು ಪರಿಸ್ಥಿತಿ ಅಂತೇಳಿ. ಹೊರಗೆ ಹೋಗುವಾಗೆಲ್ಲ ಕಾಲು ಇಡ್ಲಿಕ್ಕೆ ಆಗುಲ್ಲ. ನಾನು ನೆನೆಸಿದೆ ಇವತ್ತಾದರೂ ನನ್ನ ಗಂಡ ರಜೆ ಮಾಡುವರು ಅಂತೇಳಿ. ಅಂದರೆ ಹಾಗೆ ಉಂಟು ಪರಿಸ್ಥಿತಿ. ಆದರೆ ನಾನು ನಿಮಗೆ ಹೇಳಿದಲ್ಲ ಮೊನ್ನೆ, ನೀರು ತುಂಬಲಿ ಏನು ಸಾಗಲಿ ಅವರು ಓಡೋದಲ್ಲಾದರೂ ಹೋಗ್ತಾರೆ ಆಫೀಸ್ಗೆ. ಹೇಳಿದ್ದು ಕರೆಕ್ಟ್. ಇವತ್ತು ಫ್ರೈಡೇ, ಅವ್ರಿಗೆ ಟಿಫಿನ್ ಇಲ್ಲ. ನಾನು ಬೆಳಿಗ್ಗೆ ಹೇಳ್ತೇನೆ, ಜನ ಇಲ್ಲ, ಹೋಗಿ ಆಗಿದೆ ಆಫೀಸ್ಗೆ. ನಾನು ನಿಮಗೆ ಹೇಳಿದ್ದು ಕರೆಕ್ಟೇ, ಅವರು ಫುಲ್ ವರ್ಕಾಲಿಕ್. ಮಳೆ ಇರಲಿ, ಗಾಳಿ ಇರಲಿ, ತೂಫಾನ್ ಇರಲಿ, ಅವರು ಓಡೋದಲ್ಲಾದರೂ ಹೋಗ್ತಾರೆ ಆಫೀಸ್ಗೆ. ಸೊ ಹಾಗೆ ಹೋಗಿದ್ದಾರೆ ಇವತ್ತು. ಇನ್ನು ಹೇಗೆ ಹಿಂದೆ ಬರ್ತಾರೆ ಗೊತ್ತಿಲ್ಲ. ಹೆಚ್ಚಿನ ಕಡೆ ಇವತ್ತು ರಜೆ ಕೊಟ್ಟಿದ್ದಾರೆ ಆಫೀಸ್ಗೆ. ಈ ವಾರ ನಾನು ಫ್ಲೈವಿಟಾನ್ ಕರೆದಿದ್ದೆ ಮನೆಗೆ, ವೀಕೆಂಡಿಗೆ ಬಾ ಅಂತೇಳಿ. ಆದರೆ ಈಗ ಈ ಪರಿಸ್ಥಿತಿಯಲ್ಲಿ ನಮಗೆ ಹೋಗಿ ಪಿಕಪ್ ಮಾಡಲಿಕ್ಕೆ ಸಲ್ಲ, ಯಾಕಂದರೆ ಅವಳಿರೋದು ಶಾರ್ಜಾದಲ್ಲಿ. ತುಂಬ ನೀರು, ಅವರ ಕಡೆಯಲ್ಲಿ ಸಹ ತುಂಬ ನೀರು ಉಂಟು. ಸೊ ರಿಸ್ಕಿ ಅಲ್ಲ ಹೋಗಿ ತಗೊಂಡು ಬರೋದು, ಪುನಃ ಬಿಡ್ಲಿಕ್ಕೆ ಹೋಗಬೇಕು. ಸೊ ಬೇಡ, ನೋಡುವ ನೆಕ್ಸ್ಟ್ ವಾರ ಈಸ್ಟರ್, ಅದರ ನಂತರ ನೋಡುವ ಅಂತ ಹೇಳಿದ್ದೇನೆ. ಸದ್ಯಕ್ಕೆ ಎಲ್ಲಿ ಇದ್ದೇವೆ ಅಲ್ಲೇ ಇರೋದು ಸೇಫ್. ಸುಮ್ಮನೆ ಆಚೆ ಈಚೆ ಹೋಗುದು ಅಂತ ಹೇಳುದು ಎಲ್ಲ ರಿಸ್ಕ್. ಯಾಕೆ ರಿಸ್ಕ್? ಗಾಡಿ ಎಲ್ಲಿಯಾಚ ಸಿಕ್ಕಿಕೊಂಡು ಹಾಳಾದರೆ ಭಾರಿ ಕಷ್ಟ. ಒಂದು ಮಾಡ್ಲಿಕ್ಕೆ ಹೋಗಿ ಮತ್ತೆ ಇನ್ನೊಂದು ಆಗ್ತದೆ. ಸೊ ಅದರಿಂದಾಗಿ ಈ ವಾರ ಬರೋದು ಬೇಡ. ನಿನ್ನೆ ಕಾಲ್ ಮಾಡಿ ಕೇಳಿದ್ದು. ಅವರಿಗೆ ಸಹ ಕೆಲಸದಿಂದ ಹೆಚ್ಚಾಗಿ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಆದರೆ ಎಲ್ಲರೂ ಸಹ ಹೆಚ್ಚಾಗಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ ಹೆಚ್ಚಾಗಿ. ಬಟ್ ನನ್ನ ಗಂಡ ಆಟೋಮೊಬೈಲ್ ಫೀಲ್ಡ್ ಅಲ್ಲ, ಸೊ ಗಾಡಿ ನೀವು ಮನೆಗೆ ಕಲಿಸಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅವರಿಗೆ ಆಫೀಸ್ಗೆ ಹೋಗಬೇಕಾಗ್ತದೆ. ಸೊ ಅವರು ಆಫೀಸ್ಗೆ ಹೋಗಿದ್ದಾರೆ. ಅವರು ಹಾಗೂ ಅವರ ಎಲ್ಲ ಕೊಲೀಗ್ಸ್ ಸಹ ಹೋಗಿದ್ದಾರೆ ಆಫೀಸ್ಗೆ. ಸರಿಯಾಗಿಲ್ಲ. ಯಪ್ಪ ಭಯಂಕರ ಮಾರೆ ನಿನ್ನದು. ಸ್ವಲ್ಪ ಹಿಂದೆ ಹೋಗು, ಕಾಣ್ತದೆ. ಬಿಡು. ಭಾರಿ ಲಾಯ್ಕುಂಟು. ಇವತ್ತು ಈಚೆ ಸಹ ನೀರು ನಿಂತಿದೆ ನೋಡಿ. ಈಚೆ ಸಹ ನೀರು ನಿಂತಿದೆ ಇವತ್ತು ಫುಲ್. ಈಚೆ ಸಹ ಎರಡು ಕಡೆಯಲ್ಲಿ ಸಹ ನೀರು ನಿಂತಿದೆ. ಇಲ್ಲಿ ಎಂಥದ ಮಣ್ಣು ಹಾಕ್ತಿದ್ದಾರೆ, ಎಂಥ ಮಣ್ಣು ಹಾಕ್ತಿದ್ದಾರೆ ಗೊತ್ತಿಲ್ಲ ನೋಡಿ. ಲಾರಿಯಲ್ಲಿ ಮಣ್ಣು ತಂದು ಹಾಕ್ತಾ ಇದ್ದಾರೆ, ಯಾಕಂದರೆ ತುಂಬ ಗಾಡಿ ನೀರಲ್ಲಿ ಉಂಟು ನೋಡಿ. ಇದು ಗಾಡಿ ಅಂತೂ ಹೇಳುವುದೇ ಬೇಡ, ಫುಲ್ ನೀರಲ್ಲಿ ಉಂಟು. ಪುನಃ ಸ್ಟಾರ್ಟ್ ಆಯಿತು ಮಳೆ. ಇವತ್ತು ಫ್ರೈಡೇ, ಇವತ್ತು ಸಹ ಮಳೆ ನೋಡಿ ಸ್ಟಾರ್ಟ್ ಆಯಿತು. ಹಿಂದೆಲ್ಲ ಮಣ್ಣು ಹಾಕ್ತಿದ್ದಾರೆ JCB ಬಂದು. ಒಟ್ಟಾರೆ ಮಳೆ, ಪಾರಿಂದು ಮಳೆ ಹೇಗೆ ಉಂಟು ನೋಡುವ. ದಪ್ಪವ ತೆಳುವ ಸ್ಟಾರ್ಟ್ ಆಯಿತು. ನೀನು ಸಹ ನೋಡು, ನೀನೊಂದು ಯಾಕೆ ಬಿಡೋದು, ನೀನು ಸಹ ನೋಡು. ಖುಷಿ ಆಗ್ತದಲ್ಲ ಮಗನಿಗೆ ಮನೆಯಲ್ಲಿ ಕುತ್ಕೊಂಡು ಆಡ್ಲಿಕ್ಕೆ. ಇಲ್ಲಿ ಕಳೆಗೆ ನೋಡಿದ್ರೆ ಓಡಿ ಹೋಗೋರೆ ಆಸ. ಇಲ್ಲಿ ನಿನ್ನೆ ಮೊನ್ನೆ ಎಲ್ಲ ನೀರಿರ್ಲಿಲ್ಲ. ಈಗ ನಮ್ಮ ಬಿಲ್ಡಿಂಗ್ ಎದುರು ಸಹ ನೀರು ತುಂಬಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ನಮ್ಮ ಬಿಲ್ಡಿಂಗ್ ಎದುರು ಸಹ ನೀರು ತುಂಬುತ್ತಾ ಉಂಟು. ಎಂತ ಅವಸ್ಥೆ ಹೇಳಿ ಸುಖ ಇಲ್ಲ. ಎಂತ ಕೇಳು? ಕಾರ್ಕುಂಬಳಕಾಯ, ಚಿಕನಾ?
ಮಟನ್ ಹೇಳಿಯಾ? ಚಿಕನ್ ಯಾರಿಗೆ ಬೇಕು? ಮಟನ್ ಅದು ಗಾಳಲ್ಲಿ. ಅಯ್ಯೋ ಅದಕ್ಕೊಂದು ಪ್ಲಕ್ಕರ್ ಬೇರೆ ಹಾಕಿತು. ಮಟನ್ ಹೇಳಿ ಕೋಳಿ ಕೊಡ್ತೀಯಲ್ಲ ಮಗ, ಇದು ಮೋಸ ಆಗ್ಲಿಲ್ವಾ? ಬಿಲ್ಲಿಂಗ್ ಆಗ್ತಾ ಉಂಟು ನಿಮ್ಮದು ಆರ್ಡರ್. ಏನಕ್ಕದ ಬಾಯಲ್ಲಿ ನೀರು ಬರ್ತಾ ಉಂಟು. ಏನಕ್ಕ ಬಾಯಲ್ಲಿ ನೀರು ಬರ್ತಾ ಉಂಟು. ಇಲ್ಲ ಚೇಂಜ್ ಈಗ. ನಿಮ್ಮ ಆರ್ಡರ್ ಬಂತು. ಎಂತ ಉಂಟು ನೋಡಿಯಾ ಇಷ್ಟು ದೊಡ್ಡ ತೊಟ್ಟೆಯಲ್ಲಿ? ಒಂದು ಚೋಟು ಅದ ಕೋಳಿ. ಕೊಕ್ಕ ಬಂದಿದೆ ಮಟನ್ ಹೋಗಿ. ಏನಮ್ಮ ನಿಂದು ಅವಸ್ಥೆ? ಹೊರಟಿದ್ರು ರಪಕ್ಕ ಪ್ರೊಫೆಷನ್ ಚೇಂಜ್. ಈಗ ಬ್ಯೂಟಿ ಇಲ್ಲ, ಈಗ ಡಾಕ್ಟರಾ? ಈಗ ಡಾಕ್ಟರ್ ಆದ. ಡಾಕ್ಟರ್ಗೆ ಅವರ ಪೆಟ್ಟಿಗೆ ಓಪನ್ ಮಾಡ್ಲಿಕ್ಕೆ ಒಂದು ಅಸಿಸ್ಟೆಂಟ್. ಡಾಕ್ಟರ್ಗೆ ತೆಮ್ಮವ ಡಾಕ್ಟರ್. ಒಬ್ಬ ಕಾಪ. ನೀವೆಂತ ನನ್ನ ಚೆಕ್ ಮಾಡುದು? ನಿಮ್ಗೆ ತೆಮ್ಮ. ನಿಮ್ಮ ತೆಮ್ಮ ಪಗರದೆ. ಒಳ್ಳೆ ಪೆತ್ತಗೆ ಕೊಡುವ ಇಂಜೆಕ್ಷನ್ ಆಗಿ ಉಂಟದು. ನಂಗೆ ಕೊಡ್ತಿದ್ಯಲ್ಲ ಮಗ. ಇದ್ದ 2 ಕೈಯನ್ನೊಂದು ತೆಗಿಬೇಡ ಅಷ್ಟು ಲಗಾಡಿ. ಇವತ್ತು ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆ ಹಾಗೂ ಚಿಕನ್ ಗ್ರೇವಿ. ಸ್ವರ ಹೋಯ್ತಾ? ಕೆಮ್ಮಿದಕ್ಕೆ ಸ್ವರ ಹೋಯ್ತಂತೆ. ಏನು ಮಗ ತುಂಬ ಕೆಲಸ ಉಂಟಾ ಲ್ಯಾಪ್ಟಾಪಲ್ಲಿ? ಆನ್ ಮಾಡು ಅಕ್ಕ, ಆನ್ ಮಾಡು. ಈ ಚೈನಾದವ್ರದ್ದೊಂದು ಸ್ವರ ಉಂಟಲ್ಲ. ಇವತ್ತು ಬಿಸಿಲು ನೋಡಿದ್ರೆ ಆಗ್ತದೆ ಇಲ್ಲೇ ಮಳೆ ಬಂದದ ಮಾರೆ 1 ವಾರ ಅಂತೇಳಿ. ಹಿಂದೆದ ಅವಸ್ಥೆ ನೋಡಿ. ಹಿಂದೆ ಫುಲ್ ರೋಡೇ ಬ್ಲಾಕ್, ಎಲ್ಲ ಕಡೆ ನೀರು ತುಂಬಿದೆ. ಯಾವತ್ತೂ ನೀರು ತುಂಬುದಿಲ್ಲ. ಈ ಟೈಮ್ ನೀರು ತುಂಬಿದೆ. ಆ ರೋಡ್ ನೀರು ತುಂಬುದಿಲ್ಲ. ಈ ರೋಡ್ ನಮ್ಮದು ಎದುರ್ದು ರೋಡ್ ಅಂತೂ ಫುಲ್ ನೀರೇ. ತುಂಬ ದಿನ ಆಯಿತು ಕಾಯಿಪಲ್ಯ ಎಲ್ಲ ತರದೆ. ಕಳೆಗಿಂದ ಸಹ ಅವ್ರಿಗೆ ಸಹ ಹೋಗ್ಲಿಕ್ಕೆ ಆಗುದಿಲ್ಲ. ಸೂಪರ್ ಮಾರ್ಕೆಟ್, ಚಿಕ್ಕ ಸೂಪರ್ ಮಾರ್ಕೆಟ್ನವ್ರಿಗೆ ದೊಡ್ಡ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಎಲ್ಲ ಕಡೆ ನೀರು. ಅದಕ್ಕೆ ನಾವೀಗ ಸೂಪರ್ ಮಾರ್ಕೆಟ್ಗೆ ಹೊರಟಿದ್ದೇವೆ. ನೆಕ್ಸ್ಟ್ ಹೋಗ್ತಾ ತೋರಿಸ್ತೇನೆ, ಎಲ್ಲೆಲ್ಲಿ ನೀರು ಉಂಟು ತೋರಿಸ್ತೇನೆ. ಇದು ನಮ್ಮ ಪಾರ್ಕಿಂಗ್ ಇಂದ ಹೊರಗೆ ಹೋಗುವ ರಸ್ತೆ. ಇಲ್ಲೇ ಯಾರ ಗಾಡಿ ಇಟ್ಟಿದ್ದಾರೆ. ಹೌದು, ಎಷ್ಟು ಡೇಂಜರಸ್ ಈ ಟರ್ನ್ ಅಲ್ಲಿ ಇಟ್ಟಿದ್ದಾರೆ. ಓ ದೇವರೇ, ಸ್ವಿಮ್ಮಿಂಗ್ ಮಾಡ್ತೀಯಾ? ಎಂತ ಅವಸ್ಥೆ ಮಾರೆ. ಎಲ್ಲ ದೇವರೇ, ನೀರು ನೋಡಿ. ಈ ಎದುರ್ದು ರೋಡ್ ಯಾವತ್ತೂ ನೀರೇ ತುಂಬಲಿಲ್ಲ ಅಲ್ಲ ಇಷ್ಟವರೆಗೆ. 1.5 ವರ್ಷ ಮುಂಚೆ ಮಳೆ ಬಂದಿತ್ತು, ಆ ಟೈಮ್ ಸಹ ಇಲ್ಲಿ ನೀರು ತುಂಬಿರ್ಲಿಲ್ಲ. ದೇವರೇ, ಅವಸ್ಥೆ ನೋಡಿ ಗಾಡಿ ಹೇಗಿಟ್ಟಿದ್ದಾರೆ. ಒಬ್ಬರು ಹೆಲ್ಪ್ ಕೇಳ್ತಿದ್ದಾರೆ. ಹೆಲ್ಪ್ ಮಾಡ್ಬೋದಾ ಕೇಳಿದ್ರು. ಟೋಯಿಂಗ್ ಉಕ್ಕುಂಟಂತೆ. ನೋಡಿ ಇಲ್ಲಿ ಹೆಂಗಸರೆಲ್ಲ ಹೇಗೆ ಹೋಗ್ತಿದ್ದಾರೆ, ಚಪ್ಪಲೆಲ್ಲ ತೆಗೆದುಕೊಂಡು ಹೋಗ್ತಿದ್ದಾರೆ. ಅಯ್ಯೋ ನಾಲ್ ಕೇಳಿ ಅವನ ಹತ್ರ, ಇಲ್ಲಿಂದ ನೀವು ಇಳಿಬೇಡಿ, ಗಲೀಜ್ ನೀರು. You want to pull back or front? That's a problem, you know. If it's your car, I'll pull, no problem. I think your car. If it get damaged, no, we will get fined. No, because wheels are parking brake, no, it will get damaged. Friend, this ಗಾಡಿ. All right, if you want, I'll pull. If not, no problem. Thank you. ಅವನ ಗಾಡಿ ಅಲ್ಲವಾ? ಅವನ ಗಾಡಿ ಅಲ್ಲ ಅದು, ಬೇರೆಯವರ ಗಾಡಿನ ಹೇಳಿ ಅಂತ ಅಡ್ಡ ಇಟ್ಯಾ ಅಂತ ನಾನು ಹೇಳಿದೆ. ಮಾರ ಹೆಲ್ತ್ ಡ್ಯಾಮೇಜ್ ನನ್ನ ಮೇಲೆ ಅಲ್ಲ ಬರೋದು. ಹೌದೌದು, ಯಾಕೆ ಬೇಕು ರಿಸ್ಕ್? ಓ ದೇವರೇ, ಅವಸ್ಥೆ ನೋಡಿ. ನಾವೇ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ, ಚಾನ್ಸ್. ಹೌದಾ? ಎಂತ ಅವಸ್ಥೆ ಮಾರಿ. ಈಗ ನಾನು ನೋಡ್ಲಿಲ್ಲ
ನಮ್ಮ ಏರಿಯಾದಲ್ಲಿ ಇಷ್ಟು ನೀರು ತುಂಬುದು ನೋಡ್ಲೇ ಇಲ್ಲ. ನೋಡಿ ಅಲ್ಲಿ ಅದರದ್ದು ಗುಂಡಿಯಲ್ಲಿ ಗಾಡಿ ಮುಗಿದಿದೆ ರೈಟ್ ಸೈಡ್ ಅಲ್ಲಿ. ಹೌದಾ? ಆಕ್ಷನ್ಸ್ ಅಲ್ಲಿ ಇದು ಒಂದು ಬೇಗ ನೀರು ತೆಗೆಯುತ್ತೆ. ಕೊಂಬೆ ಮಾಂಗ ನಪ್ಪೆ ಅಂತಿದ್ದಾನೆ. ಡಸ್ಟ್ಬಿನ್ ಸಹ ಎಲ್ಲ ಡ್ರೈನೇಜ್ ನೀರು ಮಿಕ್ಸ್ ಆಗಿದೆ. ಆಯ್ತು ವಾಸನೆ ಬರ್ತಾ ಉಂಟಲ್ಲ, ಅದಕ್ಕೆ ನಾನು ಹೇಳಿದ್ ನಿಮ್ಗೆ ಇಳಿಬೇಡಿ ಅಂತೇಳಿ. ನಾನು ಹೇಳಿದ್ದಿಲ್ಲ ಒಳ್ಳೆ ಕಾಲು ಒಟ್ರಾಸಿ ವಾಸನೆ ಒಂದು ಒಳ್ಳೆದು ನಂಗೆ ನಿನ್ನ ಹತ್ರ ಉಂಟು. ನಾನು ಇನ್ನ ಗಾಡಿಯಾಗಿ ಹೇಳಿದೆ. ಹೌದು ಹೇಳಿದ. ಇಸ್ ಇಟ್ ಯುವರ್ ಕಾರ್? ನೋ ಇಟ್ಸ್ ನಾಟ್ ಮೈ ಕಾರ್. ದೆನ್ ಇಟ್ಸ್ ನಾಟ್ ಗುಡ್ ಹೇಳಿದಲ್ಲ. ಹೌದೌದು, ಎಂತ ಡ್ಯಾಮೇಜ್ ಆದ್ರೆ ನಿಮ್ಗೆ ರಿಸ್ಕ್ ಅಲ್ಲ. ಕಮ್ ಆನ್ ಮೀ. ಬಸ್ಸೆ ನೋಡಿ ನೀರ್ದು. ವಾಷಿಂಗ್ ಸೆಂಟರ್ನವ್ರಿಗೆ ಇನ್ನು ಲಾಭವೋ ಲಾಭ. ಎಲ್ಲ ನೀರೆಲ್ಲ ಹೋದ ಮೇಲೆ ಎಲ್ಲರದ್ದು ಗಾಡಿ ವಾಶ್ ಮಾಡ್ಬೇಕಲ್ಲ. ನಡೆದುಕೊಂಡು ಹೋಗುವವ್ರಿಗೆ ಎಂತ ಹಿಂಸೆ ಅಲ್ಲ. ಅದೀಗ ನೀರಲ್ಲಿ ಡ್ರೈನೇಜ್ ನೀರ್ದು ವಾಸನೆ ಬರ್ತಾ ಉಂಟು. ಮಿಕ್ಸ್ ಆಗಿರ್ಬೋದು, ಗೊತ್ತಿಲ್ಲ. ಇಲ್ಲ, ಒಟ್ರಾಸಿ ವಾಸನೆ ಬರ್ತಾ ಉಂಟು. ಇಲ್ಲಿ ಒಂದು ಮರವೇ ಬಿದ್ದಿದೆ. ಅಲ್ಲಿ ಸೇರ್ಬೋದು ನೀರು. ಅಲ್ಲಿ ಮಾತ್ರ ರೋಡ್ ಮಾಡಿದ್ದಾರೆ. ಅಲ್ಲಿಗೆ ನೀರು ಇರ್ಲಿಕ್ಕೆ ಚಾನ್ಸ್ ಉಂಟು. ಇಷ್ಟು ಗಟ್ಟಿ ಮರ ಇದು ಇದೇ ಬೀಳ್ಬೇಕಾದ್ರೆ ಎಂತ ಅವಸ್ಥೆ. ನನ್ನ ಗಾಳಿ ಬಂದಿದೆ. ಹಾಗಾದ್ರೆ ನಮ್ಮ ಮನೆಯೊಳಗೆ ನೀರು ಬಂದದು ಸ್ವಲ್ಪ ಹೇಳ್ಬೋದು ಅಲ್ಲ. ಇಷ್ಟು ಗಟ್ಟಿ ಮರ ಇದೇ ಬೀಳ್ಬೇಕಾದ್ರೆ ಎಂತ ಅವಸ್ಥೆ. ಗಾಡಿ ಮೇಲೆ ಬೀಳೋದು ಪುಣ್ಯ. ಇದು ಪಾರ್ಕಿಂಗ್, ಜನರು ಪಾರ್ಕ್ ಮಾಡೋ ಏರಿಯಾ. ಈಗ ನೋಡಿ ಅಂತೆ ನೀರು ತುಂಬಿದು. ಪಾರ್ಕಿಂಗ್ ಅಲ್ಲ, ಅದು ಕಚ್ಚಾ ಪಾರ್ಕಿಂಗ್. ಕಚ್ಚಾ ಪಾರ್ಕಿಂಗ್ ಹಾಕ್ತಾರೆ. ಮಳೆ ಬಂದ್ರೆ ಈಗ ಅವಸ್ಥೆ. ಟಿಶ್ಯೂ ಮಾರ್ತಾ ಇದ್ದಾರೆ, ಟಿಶ್ಯೂ ಕೊಂಡೋಗ್ತಾ ಇದ್ದಾರೆ. ಎಂತ ಗೊತ್ತಿಲ್ಲ. ಈ ಮಳೆಗೆ ಟಿಶ್ಯೂ ಬೇಕು. ಅವರಿಗೆ ಹೌದು, ಒಟ್ರಾಸಿ ಗಾಡಿ ನಿಲ್ಲಿಸಿದ್ದಾರೆ. ಇಲ್ಲಿ ಯಾರ ಒಡೆದು ಹೋಗಿದ್ದಾರೆ ಗಾಡಿಯನ್ನು. ಅಲ್ಲಿ ಮಗ ಸ್ಟಾರ್ಟ್ ಬಂದಿದ್ವಿ. ಆರ್ಮಿದು ಗಾಡಿ ನೋಡಲ್ಲ. ಇನ್ನು ರಾತ್ರಿ ಉಂಟು ನೋಡಿ. ಇದೆಲ್ಲ ಆರ್ಮಿದು ಗಾಡಿ. ಎಲ್ಲ ಮಾಡಿಬಿಡು. ಆರ್ಮಿದು ಗಾಡಿ ನೋಡಿ ಇಲ್ಲಿ. ಆರ್ಮಿದು ಎತ್ತರ ಆರ್ಮಿದು ಗಾಡಿ. ಬೋಟ್ ಎಲ್ಲ ತಂದಿದ್ದಾರೆ. ಆರ್ಮಿದು ಗಾಡಿ. ಯಾಕಂದ್ರೆ ಅಲ್ಲಿ ಹಿಂದೆ ನೋಡು, ನೀರು ಹಿಂದೆ ನೋಡು. ಅದು ಮೇನ್, ಅದು ಇದು ರಿವರ್ ಆಗಿದೆ. ಅದು ಸಿಗ್ನಲ್. ಸಿವಿಲ್ ಡಿಫೆನ್ಸ್ ಉಂಟು. ಸಿವಿಲ್ ಡಿಫೆನ್ಸ್ ಎಲ್ಲ ಬಂದಿದೆ. ರಾತ್ರಿ ಬಂದಿದ್ದಾರ ಸಿವಿಲ್ ಡಿಫೆನ್ಸ್. ಆಕ್ಚುಲಿ ಹೌದಾ? ರಾತ್ರಿ ಅಂದ್ರೆ ಕೆಲಸ ಮಾಡ್ತಿದ್ದಾರೆ. ಎಂತ ಮಾಡ್ತಾರೆ, ಎಂತ ಆಗಿದೆ ಹೀಗೆ ಇತ್ತು ನೀನು ರಾತ್ರಿ ಅಂದ್ರೆ. ಅದು ಬೋಟ್ ಎಲ್ಲ ಉಂಟು ಅವ್ರದ್ದು ನೋಡು. ಎಮರ್ಜೆನ್ಸಿ ಬೇಕಿದೆ. ಬೋಟ್ ಎಲ್ಲ ಬಂದಿದೆ. ಬೋಟ್ ಉಂಟು. ಪುಣ್ಯಕೆರೆ ಎಷ್ಟು ಹತ್ರ ಎಂತಸಿಲ್ಲ, ನೀರಿಲ್ಲ. ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇವೆ. ತುಂಬ ಫ್ರೆಶ್ ಹಾಗೂ ತುಂಬ ದಪ್ಪವಾದ ಅರಿಶಿನ ಬಂದಿದೆ. ಕ್ಯಾರಿಗೆ ಹಾಲು ಕೊಡುವಾಗ ನಾನು ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿ ಕೊಡೋದು ಅವಳಿಗೆ. ಸೊ ಅದರಿಂದಾಗಿ ನಾನು ಅರಿಶಿನ ತಗೊಂಡೆ. ಹಾಗೂ ಇದು ಸಿಹಿಗೆಣಸು ಆಯಿತಾ. ಕಲರ್ ನೋಡಿದ್ರಂತೂ ಬೇರೆ ಕಲರ್, ಆರೆಂಜ್ ಕಲರ್ ಆಯಿತಾ ಒಳಗೆ. ಯಾವಾಗ ಸಹ ನಾನು ಉಪಯೋಗಿಸುವಾಗ ನಾನು ಕಟ್ ಮಾಡಿ ತೋರಿಸ್ತೇನೆ ಆಯಿತಾ. ಭಾರಿ ಚಂದವಾದ ಕಲರ್. ಟೇಸ್ಟ್ ಅಂತೂ ನಾರ್ಮಲಿ ನಮ್ಮ ಸಿಹಿಗೆಣಸು ಹೇಗೆ ಟೇಸ್ಟ್ ಇರ್ತದೆ ಹಾಗೆ ಇರ್ತದೆ, ಖಾಲಿ ಕಲರ್ ಸ್ವಲ್ಪ ಬೇರೆ. ಎಲ್ಲ ಕಾಯಿ ಪಲ್ಯಗೆ ಸ್ವಲ್ಪ ರೇಟ್ ಜಾಸ್ತಿ ಆದಾಗ ಉಂಟು. ಎಂತ ಇಲ್ಲ ಅಂತಿಲ್ಲ, ವೆರೈಟಿ ಉಂಟಾಯ್ತಾ. ಮಾರ್ಕೆಟಲ್ಲಿ ಏನು ಕಮ್ಮಿ ಇಲ್ಲ. ಬೇರೆ ಬೇರೆ ದೇಶದಿಂದ ಇವರು ಪ್ರೊಕ್ಯೂರ್ ಮಾಡ್ತಾರೆ. ಆ್ಯಪಲ್ಸಲ್ಲಿ ಎಷ್ಟು ವೆರೈಟಿ ಉಂಟು ನೋಡಿ. ಬೆಳ್ಳುಳ್ಳಿ ಅಲ್ಸ 2 ಟೈಪ್ ಉಂಟು. ಇದು ಉದ್ದದಾದ ಕೊಂಬು ಉಂಟಲ್ಲ, ಇದು ಈಜಿಪ್ಟಿಂದ ಬರುವ ಬೆಳ್ಳುಳ್ಳಿ. ಈಜಿಪ್ಟಿಂದ ಬಂದ ಬೆಳ್ಳುಳ್ಳಿಗೆ 330 ರೂಪಾಯಿ 1 kgಗೆ. ಹಾಗೂ ಇಂಡಿಯಾದಿಂದ ಬಂದ ಬೆಳ್ಳುಳ್ಳಿ ಸಹ ಉಂಟು. ಇಂಡಿಯಾದಿಂದ ಬಂದ ಬೆಳ್ಳುಳ್ಳಿಗೆ 445 ರೂಪಾಯಿ 1 kgಗೆ. ಯಬ್ಬ, ಟೊಮ್ಯಾಟೊ ರೇಟ್ ಕೇಳಿದ್ರೆ ಉಂಟಲ್ಲ ನಿಮಗೆ ಶಾಕ್ ಆಗ್ತದೆ. 165 ರೂಪಾಯಿ 1 kg ಟೊಮ್ಯಾಟೊಗೆ. ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಈಗ ಟೊಮ್ಯಾಟೊ ಹಾಗೂ ನೀರುಳ್ಳಿ. ಮಾರ್ಕೆಟಲ್ಲಿ ಎಂತ ಇಲ್ಲ ಅಂತಿಲ್ಲ. ಗುಜ್ಜೆ, ಡಿಗುಜ್ಜೆ, ಕಾಯಿ ಪಪ್ಪಾಯ, ಕುಂಬಳಕಾಯಿ, ಬೂದಿ ಕುಂಬಳಕಾಯಿ, ಸೋರೆಕಾಯಿ ಎಲ್ಲ ಉಂಟು. ಆದರೆ ಎಲ್ಲದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಒಬ್ಬರು ಕೇಳಿದ್ರು, ಇಲ್ಲಿ ನಿಮಗೆ ಬಸಾಲೆ ಸಿಗ್ತದಾ, ನುಗ್ಗೆಕಾಯಿ ಸೊಪ್ಪು ಸಿಗ್ತದಾ ಅಂತೇಳಿ. ಎಂತ ಸಿಕ್ಕುದಿಲ್ಲ ಅಂತೇಳಿಲ್ಲ, ಎಲ್ಲ ಸಿಗ್ತದೆ. ಬೇರೆ ಬೇರೆ ದೇಶದಿಂದ ಇವರು ತಂದು ಇಲ್ಲಿ ಮಾರ್ತಾರೆ. ಬದನೆಯಲ್ಲಿ ಅಂತೂ ಎಷ್ಟು ವೆರೈಟಿ ಮಾರೆ. ಇದೆಲ್ಲ ಬಿಡಿ, ಇಲ್ಲಿ ಪೆಲ್ತರಿಸ ಸಿಗ್ತದೆ. ಕಟ್ ಮಾಡುವಾಗ ಆಗ ಒಳ್ಳೆ ಉಂಟಂತ ಅರ್ಥವಾ? ಇದಕ್ಕೆ ಎಷ್ಟು? ಸ್ಪಾಂಜ್ ಗಾರ್ಡ್ ಒಳ್ಳೆ ಉಂಟು ನೋಡಿ. ಒಳ್ಳೆ ಉಂಟಲ್ಲ. ಸಾಕು ಈ ಸಾಕ್ಯಾ? ಇವರ ಫೇವ್ರೆಟ್ ವೆಜಿಟೇಬಲ್ ಇದು ಹೀರೆಕಾಯಿ. ಒಳ್ಳೆ ಅಲ್ಲವಾ?
ಒಳ್ಳೆಲ್ಲದ ಬೇರೆ ನೋಡಿ ನಾವು ಸ್ವಲ್ಪ ಬಾಡಿದಾಗ ಉಂಟು, ಗ್ರೀನ್ ಗ್ರೀನ್ ಇಲ್ಲ ಅಲ್ಲ. ಅದು ಗ್ರೀನ್ ಇರಬೇಕಂತ ಇಲ್ಲಿ ಫ್ರೆಶ್ ತೋಟದಿಂದ ತೋಡಿ ಬರ್ತಾರೆ ಇಲ್ಲಿ. ತುಂಬ ದಿನ ಇಟ್ಟು ಟ್ಯಾನ್ ಆಗಿದೆ. ಸ್ವೀಟ್ ಲೆಮನ್ ಇದು ನೋಡಿ ಫ್ರೆಂಡ್ಸ್, ಮುಸುಂಬಿಯನ್ನು ಎಷ್ಟು ಡೆಕೋರೇಷನ್ ಮಾಡಿ ಮಾರ್ತಾರೆ. ಮುಸುಂಬಿ ಹೌದಲ್ಲ ಗೊತ್ತಿಲ್ಲ. ಸ್ವೀಟ್ ಲೆಮನ್, ಮುಸುಂಬಿ ಲೈಮ್ ಸಲ್ಲ, ಈಚೆ ಮುಸುಂಬಿ ಸಲ್ಲ. ಕಲರ್ ನೋಡಿ. ಪೊಮೊಗ್ರಾನೇಟ್ ರಕ್ತ ಚಲನೆಗೆ ಒಳ್ಳೆ ಅಂತ ಹೇಳ್ತಾರೆ. ಎಷ್ಟು? 21.99. ಇದನ್ನು ರೇಟನ್ನು ನೋಡಿಯೇ ನನ್ನ ರಕ್ತ ಚಲನೆ ಆಯಿತು. ಎಷ್ಟು ಎಕ್ಸ್ಪೆನ್ಸಿವ್ ಮಾರೆ, ಇದು ರೇಟ್ ನೋಡಿಯೇ ನನ್ನ ರಕ್ತ ಚಲನೆ ಸ್ಟಾರ್ಟ್ ಆಯಿತು. ಬೇಡ. ಫ್ರೆಶ್ ಆದ ಬಸಳೆಸೆ ಇತ್ತು, ಆದರೆ ಈಗ ಶೀತ ಇರುವ ಕಾರಣ ತಗೊಳ್ಳಿಲ್ಲ. ಇಲ್ಲಿ ಬೇಸೊಪ್ಪು ಹೀಗೆ ಪ್ಯಾಕೆಟ್ಸ್ ಮಾಡಿ ಮಾರುದಾಯ್ತಾ. ಇಡೀ ವರ್ಷ ಸೀಸನ್ ಇರಲಿ ನಾನ್ ಸೀಸನ್ ಇರಲಿ, ಬಾಳೆ ಎಲೆ, ಬಾಳೆಹಣ್ಣಿನ ಹೂವು ಹಾಗೂ ಇತರ ಎಕ್ಸಾಟಿಕ್ ವೆಜಿಟೇಬಲ್ಸ್ ಇಲ್ಲಿ ಸಿಗ್ತದೆ. ಮುಂಚೆದು ಫೀಲಿಂಗ್, ಮುಂಚೆಲಿ ಹೀಗೆ ಅಲ್ಲ ಬಾಟ್ಲಿ ಎಲ್ಲ ಚಂದ ಅಲ್ಲ, ಚಂದ ಉಂಟಲ್ಲ ಅಲ್ಲ. ಶುಗರ್ ಶುಗರ್ ಒರಿಜಿನಲ್ ಟೇಸ್ಟ್. ಬಾಟ್ಲಿ ನೋಡುವಾಗಲೇ ತಗೊಳ್ಳುವಂತ ಆಗ್ತದೆ. 0 ಶುಗರ್ ಸಹ ಉಂಟು. ಇದು 6ಕ್ಕೆ 18 ದಿರಂ. ಎಷ್ಟು ಉಂಟು ನೋಡಿ ಡ್ರಿಂಕ್ಸ್. ಇರ್ಲಿ ಇರ್ಲಿ, ಮನೆಯಲ್ಲಿ ನಾನು ಕಟ್ ಮಾಡಿ ಕೊಡ್ತೇನೆ ಸ್ಟ್ರಾಬೆರಿ. ಬಾ ನೋಡಿ, ಬಫೆಲೋ ಗೀ, ಕೌಗಿ 30 ದಿರಂ. ಇಲ್ಲ ಸದ್ಯಕ್ಕೆ ಕ್ಯಾರನ್ ಕೊಟ್ಟದುಂಟು, ನನ್ನ ಅಕ್ಕ ಕೊಟ್ಟದುಂಟು. ಭಾರಿ ಒಂದು ಲಾಯ್ಕು ಸ್ಮೆಲ್, ಒಳ್ಳೆ ಉಂಟು. ಫ್ರೆಶ್ ಮನೆಯಲ್ಲಿ ಮಾಡುದಾಗೆ ಉಂಟಲ್ಲ. ಈಜಿಪ್ಟುದಾ? ಕೌಗಿಗೆ 30, ಬಫೆಲೋಗೆ ಸಹ ಅಷ್ಟೇ 30. ಬಫೆಲೋದು ಕಲರ್ ನೋಡಿ, ಅದು ವೈಟ್, ಕೌದು ಯೆಲ್ಲೋ. ಹೊರಗೆ ಸಹ ನೀರು, ಇಲ್ಲಿ ಸಹ ನೀರು. ಎಷ್ಟು ಕಂಪನಿ ಉಂಟು ನೋಡಿ, ಎಲ್ಲ ನೀರ್ದು ಕಂಪನಿ. ಆಯ್ತು, ಶಾಪಿಂಗ್ ಎಲ್ಲ ಮಾಡಿ ಆಯ್ತು. ಇನ್ನು ವಾಪಸ್ ಯಾಕೆ ಕೂಗಿದಕ್ಕ? ಅವಳಿಗೆ ಹೊರಗೆ ಬಂದ ಕೂಡಲೇ ನಿದ್ರೆ ಬರುದು. ಹಿಂದೆ ಬಾ, ಹಿಂದೆ ಬಾ. ವಿಚಿತ್ರ ನಿದ್ರೆ ಕಿಯಾರಂದು. ಹೊರಗೆ ಬಂದ ಕೂಡಲೇ ನಿದ್ರೆ ಬರುದು ಅವಳಿಗೆ. ನೆಕ್ಸ್ಟದಲ್ಲಿ ನನಗೆ ನನ್ನ ಕ್ಲಾಸ್ಮೇಟ್ ಸಿಕ್ಕಿದ್ಲು. ನಾವು 12 ವರ್ಷ ಒಟ್ಟಿಗೆ ಕಲ್ತದ್ದು. ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು, ನನ್ನನ್ನು ಐಡೆಂಟಿಫೈ ಮಾಡಿ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ತುಂಬ ಖುಷಿ ಆಯಿತು ಇಬ್ಬರನ್ಸ ಸಿಕ್ಕಿ. ನನಗೆ ಕ್ಲಾಸ್ಮೇಟ್ ಸಿಕ್ಕಿದ್ದು. ನಾವು LKG ಇಂದ 12th ಸ್ಟ್ಯಾಂಡರ್ಡ್ವರೆಗೆ ಒಟ್ಟಿಗೆ ಕಲ್ತದ್ದು. ಖುಷಿ ಆಯಿತು, ತುಂಬ ಮಾತಾಡಿದೆವು. ಅವಳ ಗಂಡ ಸಹ ಸೇಮ್ ಪದ್ವದಲ್ಲಿ ಕಲ್ತದ್ದು. ನಾವು ಪದ್ವದಲ್ಲಿ ಕಲ್ತದ್ದು 11th ಮತ್ತು 12th. ಫಸ್ಟ್ LKG to 10th ಸ್ಟ್ಯಾಂಡರ್ಡ್ ಆಗ್ನೆಸಲ್ಲಿ ಕಲ್ತದ್ದು. ಅವಳು ಅಲ್ಲೇ ಇದ್ಲು ಆಗ್ನೆಸಲ್ಲಿ. ಭಾರಿ ಖುಷಿ ಆಯಿತು ಅವಳನ್ನು ಸಿಕ್ಕಿ. ಮೇ ಬಿ ಆಫ್ಟರ್ 15-16 ಇಯರ್ಸ್ ಅವಳನ್ನು ಸಿಕ್ಕುದು ನಾನು. ಇವತ್ತು ಬಂದ ಬಿಸಿಲಿಗೆ ಕೆಲವೊಮ್ಮೆ ಡೌಟ್ ಆಗ್ತದೆ, ಅಲ್ಲಿ ನೀರು ಉಂಟಾ? ಓ, ಅದಕ್ಕೆ ಜಾಮ್, ಫುಲ್ ಜಾಮ್ ಅಲ್ಲ ಅಲ್ಲಿ. ಅಲ್ಲಿ ಫುಲ್ ರೋಡ್ ಬ್ಲಾಕ್ ಆಗಿದೆ. ಇಲ್ಲಿ ಯಾವಾಗ ತೆಗಿತಾರೆ ಗೊತ್ತಿಲ್ಲ. ಈಗ ತೆಗೆದ್ರೆ ಒಳ್ಳೆ ಇತ್ತು. ಬಿಸಿಲು ಒಳ್ಳೆ ಉಂಟು ಇವತ್ತು, ಒಳ್ಳೆ ಬಿಸಿಲು ಉಂಟು. ಗೊತ್ತೇ ಆಗುದಿಲ್ಲ, ಒಂದು ವಾರ ಮಳೆ ಇಲ್ಲಿ ಬಂದದ. ಮಳೆ ಬಂದ ಗೊತ್ತೇ ಆಗುದಿಲ್ಲ. ಇವತ್ತು ನೋಡಿ, ನಿನ್ನೆ ಮೋಡ ಎತ್ತ ನಂಬಲಿಕ್ಕೆ. ಎಲ್ಲ ಗಾಡಿಗಳು ಬಂದಿದೆ ಡಿಫೆನ್ಸ್ದೆಲ್ಲ. ಎಂತ ನೀರು ಡಿಫೆನ್ಸ್ ಇದೆ ಗಾಡಿ. ಇಲ್ಲಿ ಒಂಚೂರು ಉಂಟು ನೀರು ನೋಡಿ. ಓ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಹಾಕಿದ್ರಲ್ಲ ಹಾಗೆ. ಪೊಲೀಸ್ ತಂದಿದೆ, ಒಳಗೆ ಹೋಗ್ಲಿಕ್ಕೆಲ್ಲ. ಈಗ ಹೋಗ್ಬೋದಲ್ಲ? ಈಗ ಸಾಕಿದ್ದಾರೆಯಾ? ಇಲ್ಲ, ಈಗೆಲ್ಲ ಹೇಗೆ ಹೋಗುದು? ಹೋಗುದಾಗೆ ಮನೆಯವರೆಲ್ಲ. ಮತ್ತೆ ಇಲ್ಲಿ ಬಂದ್ ಮಾಡಿರ್ತೀವಿ. ಹೌದಾಯ್ತಾ ನಿಮಗೆ? ನಾನು ಇದ್ರ ಮೇಲೆ ಹತ್ತಿಸಿ ಬಂದೆ. ಮತ್ತೆಂತ ಮಾಡುದು? ನೋಡಿ ಹೀಗೆ ಹತ್ತಿಸಿಕೊಂಡು ಬರೋದಲ್ಲ. ಇದು ನಮ್ಮ ಏರಿಯಾ. ಈಗ ಒಟ್ರಾಸಿ ಆಗಿದೆ. ಆಚೆದು ಫುಲ್ ಕಡಲಾಗಿ ಆಗಿದೆ. ಅಲ್ಲಿ ರೋಡೇ ಕ್ಲೋಸ್ ಮಾಡಿದ್ದಾರೆ. ರೋಡೇ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ, ಫುಲ್ ಕ್ಲೋಸ್. ಯಾರಿಗೆ ಫ್ರೆಶ್ ಹಾಲು ತಗೊಂಡೆ. ವಿಟಮಿನ್ A ಮತ್ತು D ಉಂಟದು ಇದರಲ್ಲಿ. ಎಷ್ಟು AD ಉಂಟು ಗೊತ್ತಿಲ್ಲ, ಆದರೆ ಹಾಲು ತಗೊಂಡೆ. ಇದು ಗ್ಲಾಸ್ ಬಾಟ್ಲಿಯಲ್ಲಿ ಬರೋದು. ಚಂದ ಉಂಟು ಇದು ಬಾಟ್ಲಿ ನೋಡಿ. ಅವಳಿಗೆ ಹೇಗೆ ಹಾಲು ಮಾಡಿ ಕೊಡೋದು ಅದು ನಾನು ನಿಮಗೆ ಹೇಳ್ತೇನೆ ಆಯಿತಾ. ಸೊ ಇದು ಇಷ್ಟಕ್ಕೆ 7 dirhams ಏನೋ 1 ಲೀಟರ್ ಹಾಲಿಗೆ. ಮತ್ತು ರಾಶಿ ಕಾಯಿಪಲ್ಯ ತಗೊಂಡೆ.
ಇನ್ನು ಎಂತ ಕ್ಲೋಸ್ ಆಗ್ತದೆ ಎಂತ ಬಂದ್ ಆಗ್ತದೆ ಗೊತ್ತಿಲ್ಲ. ಸ್ಟೋರ್ ಮಾಡಿ ಇಡುವ ಅಂತೇಳಿ ತಗೊಂಡೆ. ಒಂದು ಬೇಜಾರಾದ ಇದು ನೀರುಳ್ಳಿ ಮಾರೆ, ಎಂತ ಸೈಜ್ ಮಾರೆ ನೀರುಳ್ಳಿ. ಇದು ನೀರಲ್ಲಿ ಬೊದಳಿದಾಗೆ ಉಂಟು ಈ ನೀರುಳ್ಳಿ. ಅಂತೂ ಗುಂಡು ಗುಂಡು ಒಂದು ನೀರಲ್ಲಿ ಇಟ್ಟಾಗ ತೋರಾಗ್ತದಲ್ಲ ಹಾಗೆ ಎಲ್ಲ ನೀರುಳ್ಳಿ ಅದೇ ಸೈಜ್. ನೋಡಿ ನೋಡಿ, ಮಂಡೆ ಬೆಚ್ಚಾಯಿತು ನನಗೆ ನೀರುಳ್ಳಿ ನೋಡಿಯೇ ಮಂಡೆ ಬೆಚ್ಚಾಯಿತು. ಅಲ್ಲಿ ಇದ್ದದ್ರಲ್ಲಿ ಎಲ್ಲ ನೀರುಳ್ಳಿ ಹೀಗೆ ಹಾಗೆ, ಯಾವ್ದು ಒಂದು ಚಿಕ್ಕದಾದ ಚೊಕ್ಕದಾದ ಸಪೂರ ನೀರುಳ್ಳಿ ಇಲ್ಲ ನನ್ನಾಗಿ. ಸಪೂರ ಜೋಕಿಂಗ್ ಅಲ್ಲ, ರಿಯಲ್ ಅಲ್ಲ, ಸತ್ಯ ಮಾತು. ನನ್ನಾಗಿ ಸಪೂರ ಯಾವ್ದು ಸೇರ್ಲಿಲ್ಲ, ಎಲ್ಲ ತುಂಬ ತೋರ ಇತ್ತು ನೀರುಳ್ಳಿ. ಸೊ ನಾನು ಸ್ವಲ್ಪ ಒಂದು 3 ನೀರುಳ್ಳಿ ತಂದೆ. ಆ 3 ನೀರುಳ್ಳಿ ಅರ್ಧ ಮಂಡೆಗೆ ಬಿದ್ದರೆ ಬೇವೋಶ ಆಗಿ ಹೋಗುವರು, ಅಷ್ಟು ದೊಡ್ಡ ಉಂಟು ನೀರುಳ್ಳಿ. ಇಷ್ಟು ದೊಡ್ಡ ನಮಗೆ ಚಿಕ್ಕ ಚಿಕ್ಕದು ಪಲ್ಯಗೆಲ್ಲ ಹೆಚ್ಚು ಬೇಡ, ಒಂದು ಚಿಕ್ಕದಾಗಬೇಕಾದ್ರೆ ಇಲ್ಲ, ದೊಡ್ಡದೇ ಆಗಬೇಕು. ಪಲ್ಯಕ್ಕಿಂತ ಜಾಸ್ತಿ ನೀರುಳ್ಳಿದು ಪರಿಮಳ ಬರ್ಬೋದು. ಮತ್ತೆ ಹುಲಿ ತಂದೆ, ಹುಲಿ 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 ನಾವು ಸ್ವಲ್ಪ ಗೊದ್ದೆ ನಮ್ಮದು. ಆಯ್ತಾ ಆಯ್ತೆ ಆಯ್ತು. ಇವರೊಂದು ಸ್ವಲ್ಪ ನಮ್ಮದು ಎಲ್ಲ ಸ್ವಲ್ಪ ಆಚೆ ಈಚೆ ಆಗ್ತದೆ, ಕ್ಷಮಿಸಿ. ಇಲ್ಲಿ ಒಳ್ಳೆ ಸಿಕ್ಕುದಿಲ್ಲ ಆ್ಯಕ್ಚುಲಿ ಟ್ಯಾಮ್ರಿಂಡ್, ಆದರೆ ನಾನು ಊರಿಂದ ತರಲಿಲ್ಲ, ತಂದದೆಲ್ಲ ಖಾಲಿ ಆಯಿತು. ಇದು ಸಹ ಖಾಲಿ ಆಯಿತು, ಬ್ಯಾಡಿಗೆ ಮೆಣಸು ಸಹ ಖಾಲಿ ಆಯಿತು. ಇನ್ನು ನಾನು ಹಾಕುದು ಸವಿತಾ ಚಿಲ್ಲಿ ಪೌಡರೇ, ಸವಿತಾ ಬಫೆತ್ ಪೌಡರ್ ಹಾಕುದು ಎಲ್ಲದಕ್ಕೆ. ಇವರೊಂದು ಮಿಮಿಕ್ರಿ ಮಾಡಲಿಕ್ಕೆ ಜೊಬ್ರಿದ್ದಾರೆ, ಖಾಲಿ ವ್ಲಾಗಲ್ಲಿ ಬರೋದಿಲ್ಲ ಅಷ್ಟೇ. ನೋಡಿ, ಸೂಪರ್ ಮಾರ್ಕೆಟ್ಗೆ ಹೋಗಿ ಬಂದೆ, ಎಲ್ಲದಕ್ಕೆ ರೇಟ್ ಜಾಸ್ತಿ ಆಗಿದೆ, ಎಲ್ಲದಕ್ಕೆ ಬಿಡಿ. ತೆಂಗಿನಕಾಯಿದು ಬರಗಾಲ ಬಂದಿದೆ ಈಗ ಹೇಳ್ತಿದ್ದಾರೆ ತೆಂಗಿನಕಾಯಿ ಇನ್ನು ಸಿಕ್ಕುದು ಸ್ವಲ್ಪ ಡೌಟ್ ಅಂತೇಳಿ. ಒಬ್ಬರಿಗೆ ಖಾಲಿ 2 ಡಬ್ಬಿ, ಚಿಕ್ಕ ಚಿಕ್ಕ ಡಬ್ಬಿ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಕೊಂಡೋಗ್ಲಿಕ್ಕೆ ಇಲ್ಲ. ಸೊ ನಾನು ಎರಡು ಡಬ್ಬಿ ತಗೊಂಡು ಬಂದೆ. ಇನ್ನು ಚಟ್ನಿ ಎಲ್ಲ ಮಾಡಲಿಕ್ಕೆಲ್ಲ, ಇನ್ನೆಂತ ಇದ್ರೆ ಸ್ವಲ್ಪ ಸ್ವಲ್ಪ ಸಾರಿಗೆ ಹಾಕಿ ಯೂಸ್ ಮಾಡಬೇಕಲ್ಲದೆ ಚಟ್ನಿಗೆಲ್ಲ ಹಾಕುವಾಗೆಲ್ಲ, ಯಾಕಂದರೆ ತುಂಬ ಸ್ಕೇರ್ಸಿಟಿ ಉಂಟು ತೆಂಗಿನಕಾಯಿದು. ಅದು ಸಹ ಕ್ಯೂ, ನಾನು ಇಷ್ಟವರೆಗೆ ತೆಂಗಿನಕಾಯಿಗೆ ಕ್ಯೂ ನೋಡಲಿಲ್ಲ, ಇವತ್ತು ಕ್ಯೂ. ತೆಂಗಿನಕಾಯಿ ಹೆರ್ದ ತೆಂಗಿನಕಾಯಿ ತಗೊಳ್ಳಿಕ್ಕೆ ಸಹ ಕ್ಯೂ. ಮತ್ತು ಅಲ್ಲಿ ಮಾಡಿ ಇಡುವುದಲ್ಲ, ಕೈಗೆ ಕೊಡ್ತಾರೆ, ಇದು ಕೈದಿಗಳಿಗೆ ಊಟ ಕೊಡ್ತಾರಲ್ಲ ಹಾಗೆ 2 ಕೊಡೋದು ಒಬ್ಬೊಬ್ಬರಿಗೆ. ಸೊ ಇನ್ನು ಸ್ವಲ್ಪ ಸ್ವಲ್ಪ ಕಷ್ಟ, ಎಂತ ಮಾಡೋದು. ಒಮ್ಮೆ ಯುದ್ಧ ಇದು ಎಂಡ್ ಆಗಬೇಕು. ನಾನು ಹೇಳ್ತಿದ್ದೆಲ್ಲ ನಮ್ಮಲ್ಲೆಲ್ಲ ಇಲ್ಲ ಸೌಂಡ್ ಕೇಳುವುದಿಲ್ಲ ಅಂತೇಳಿ, ಈಗ ನಮ್ಮಲ್ಲಿ ಸಹ ಸ್ಟಾರ್ಟ್ ಆಗಿದೆ. ಸೌಂಡ್ ಕೇಳುವಾಗ ಒಮ್ಮೆಲೆ ಹಾರ್ಟ್ ನಿಲ್ತದೆ, ಎಂತ ಮಾಡುವಾಗಿಲ್ಲ. ಈಗ ಇಲ್ಲಿ ಸಹ ರಾತ್ರಿ, ನಿನ್ನೆ ರಾತ್ರಿ ಅಂತೂ ಇಡೀ ರಾತ್ರಿ ಇದು ಸಹ ಎಂತ ಗುಡುಗು ಮಿಂಚು ಮಳೆ ಹಾಗೂ ಇದು ಯುದ್ಧದ್ದು ಶಬ್ದ ಸಹ ನಮಗೆ ಕೇಳ್ತದೆ. ಹೋಗುವಾಗ ಎಲ್ಲ ಮೇಲಿಂದ ಸೌಂಡ್ ಎಲ್ಲ ಕೇಳ್ತದೆ, ತುಂಬ ಹೆದರಿಕೆ ಆಗ್ತದೆ. ಎಷ್ಟು ನಮ್ಗೆ ಗೊತ್ತುಂಟು ಈ ಕಂಟ್ರಿ ಸೇಫ್, ಆದರೆ ಸಹ ಹೆದರಿಕೆ, ಮನುಷ್ಯರಾದವ್ರಿಗೆ ಸ್ವಲ್ಪ ಹೆದರಿಕೆ ಇರ್ತದಲ್ಲ, ತುಂಬ ಹೆದರಿಕೆ ಆಗ್ತದೆ. ಜಸ್ಟ್ ಪ್ರೇಯರ್ ಮಾಡಿ ಮಲಗುದು ಅಷ್ಟೇ, ದೇವರ ಮೇಲೆ ಭಾರ ಹಾಕಿ ಮಲಗುದು, ಆಗುದು ಆಗ್ತದಲ್ಲ, ಎಂತ ಮಾಡ್ಲಿಕ್ಕಾಗ್ತದೆ. ನನಗೆ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ, ಅವ್ರು ದುಬೈಯಲ್ಲಿ ಇರೋದು, ಅವ್ರು ಸಹ ನನಗೆ ಮೆಸೇಜ್ ಮಾಡ್ತಾರೆ, ಅವ್ರಿಗೆ ಸಹ ಹೆದರಿಕೆ ಆಗ್ತಾ ಉಂಟು. ಯಾಕಂದರೆ ಸೌಂಡ್ ಎಲ್ಲ ಕೇಳುವಾಗ ತುಂಬ ಮೆಂಟಲಿ ಡಿಸ್ಟರ್ಬ್ ಆಗ್ತೇವೆ ನಾವು, ತುಂಬ ಸ್ಟ್ರೆಸ್ಡ್ ಫೀಲ್ ಆಗ್ತದೆ. ಯಾಕಂದರೆ ನಾವು ನೆನೆಸ್ತೇವೆ ಆ ಊರಲ್ಲಿ ನಮ್ಮ ತಂದೆ ತಾಯಿ ಇದ್ದಾರೆ, ಫ್ಯಾಮಿಲಿ ಇದ್ದಾರೆ, ಕಾಯ್ತಿದ್ದಾರೆ ನಾವು ಹಿಂದೆ ಬರಲಿಕ್ಕೆ. ತುಂಬ ಬ್ಯಾಕ್ಗ್ರೌಂಡಲ್ಲಿ ತುಂಬ ಯೋಚನೆಗಳು ಬರ್ತದೆ, ಹೆದರಿಕೆ ಸಹ ಆಗ್ತದೆ. ಆದರೆ ದೇವರ ಮೇಲೆ ಭಾರ ಹಾಕಿಬಿಡುದು ಅಷ್ಟೇ. ಹಾಗೂ ಆರ್ಮಿ ಟ್ರಕ್ಗಳು ಸಹ ಎಲ್ಲ ಬಂದಿದೆ ಇಲ್ಲಿ, ಆರ್ಮಿ ಟ್ರಕ್ಸ್, ಸಿವಿಲ್ ಡಿಫೆನ್ಸ್, ಆ್ಯಂಬುಲೆನ್ಸ್ ಎಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಎದುರಲ್ಲಿ, ನಮ್ಮ ಮನೆದ ಎದುರಲ್ಲಿ. ಅಂದರೆ ಈಗ ಫ್ಲಡ್ಡೆಡ್ ಅಲ್ಲ, ಎಲ್ಲ ಕಡೆ ನೀರು, ಯಾರಿಗೆ ಸಹ ಕೆಲವರಿಗೆಲ್ಲ ಬಿಲ್ಡಿಂಗಿಂದ ಕೆಳಗೆ ಇಳಲಿಕ್ಕೆ ಸಹ ಆಗೋದಿಲ್ಲ, ಅಷ್ಟು ನೀರು ಇಲ್ಲಿವರೆಗೆ ನೀರು ತುಂಬುತ್ತದೆ. ಸೊ ಅಂಥವರಿಗೆಲ್ಲ ಆರ್ಮಿ ಅವರು ಮನೆ ಮನೆಗೆ ಹೋಗಿ ಬೇಸಿಕ್ ಎಸೆನ್ಷಿಯಲ್ಸ್ ಕೊಡ್ತಾರೆ, ಅಂದರೆ ರೈಸ್, ದಾಲ್, ಕುಬ್ಬೂಸ್ ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕೊಡ್ತಾರೆ ಎಲ್ಲರಿಗೆ ಸಹ. ಸೊ ಆರ್ಮಿದವರು ಅದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ತುಂಬ ಒಳ್ಳೆಯ ಇನಿಷಿಯೇಟಿವ್ ಅದು. ಹಾಗೂ ಆ್ಯಂಬುಲೆನ್ಸ್ ಸಹ ಇಲ್ಲೇ ತಂದಿಟ್ಟಿದ್ದಾರೆ, ಯಾರಿಗೆ ಅದು ಸಡನ್ ಹುಷಾರಿಲ್ಲದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ, ಬೋಟಲ್ಲಿ ಕೊಂಡೋಗ್ತಿದ್ದಾರೆ ಆ್ಯಂಬುಲೆನ್ಸಲ್ಲಿ. ಯಾಕೆಂದರೆ ಗಾಡಿ ಹೋಗುವಾಗಿಲ್ಲ, ಯಾವ ಗಾಡಿ ಸಹ ಭಾರಿ ಕಷ್ಟ ಹೋಗ್ಲಿಕ್ಕೆ, ಅದರಿಂದಾಗಿ ಬೋಟಲ್ಲಿ ಆ ಪೇಷಂಟನ್ನು ತಂದು ಆನಂತರ ಆ್ಯಂಬುಲೆನ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಸೊ ತುಂಬ ನೀರೊಮ್ಮೆ ಖಾಲಿ ಆಗುವವರೆಗೆ ತುಂಬ ಕಷ್ಟ, ಎಲ್ಲರಿಗೆ ಸಹ ಕಷ್ಟ, ಎಲ್ಲರಿಗೆ ಸಹ ಲಾಸ್. ಸುರೇ ಈ ಯುದ್ಧದ್ದು ಹೆದರಿಕೆ, ಅದರ ನಡುವಲ್ಲಿ ಮಳೆದು ಸಹ ಪ್ರಾಬ್ಲಮ್. ಪ್ರೇಯರ್ ಮಾಡುವ ಅಲ್ಲ, ನಮ್ಮಿಂದ ಅಷ್ಟೇ ಮಾಡಲಿಕ್ಕೆ ಸಾಧ್ಯ. ಪ್ರೇಯರ್ ಮಾಡುವ ಬೇಗನೆ ಈ ಯುದ್ಧ ನಿಲ್ಲಿ ಅಂತೇಳಿ. ಯಾಕಂದರೆ ಈ ಯುದ್ಧ ನಿಲ್ಲದಿಲ್ಲದ್ರೆ ಇಲ್ಲಿ ತುಂಬ ಜನರ ಕೆಲಸಕ್ಕೆ ಪ್ರಾಬ್ಲಮ್ ಆಗ್ತದೆ, ಹಾಗೂ ಸಂಬಳದಲ್ಲಿ ಸಹ ಪ್ರಾಬ್ಲಮ್ ಆಗ್ತದೆ. ಫುಲ್ ಸಂಬಳ ಕೊಡುವುದಿಲ್ಲ, ಕಮ್ಮಿ ಸಂಬಳ ಕೊಡ್ತಾರೆ, ಮತ್ತು ಫೋರ್ಸ್ಫುಲ್ ರಜೆಗೆ ಹೋಗಿ ಅಂತ ಹೇಳ್ತಾರೆ. ತುಂಬ ಪ್ರಾಬ್ಲಮ್ ಆಗ್ತದೆ. ನಮ್ಮ ಊರಲ್ಲೇ ಆದರೆ ರಜೆ ಕೊಟ್ಟರೆ ಖುಷಿಯಲ್ಲಿ ಮನೇಲಿ ಕೂತ್ಕೊಳ್ಬೋದು, ಇಲ್ಲಿ ಹಾಗೆ ಅಲ್ಲ. ಫೋರ್ಸ್ಫುಲ್ ಲೀವ್ ಕೊಟ್ಟರೆ ಮನೆಯಲ್ಲಿ ಕೂತ್ರೆ ರೆಂಟ್ ಕಟ್ಟಬೇಕಲ್ಲ,
ಮನೆಯ ರೆಂಟ್ ಕಟ್ಟಬೇಕು, ಹಾಗೂ ಇಲ್ಲಿ ಬದುಕಲಿಕ್ಕೆ ಸಹ ಹಣ ಬೇಕು. ಸೊ ತುಂಬ ಕಮಿಟ್ಮೆಂಟ್ಸ್ ಉಂಟು. ಸೊ ಮನೆಯಲ್ಲಿ ಕೂತ್ರೆ ಸ್ಯಾಲ್ರಿ ಕಮ್ಮಿ ಇದ್ದರೆ ಭಾರಿ ಕಷ್ಟ ಸರ್ವೈವ್ ಆಗಲಿಕ್ಕೆ. ಸೊ ಜಸ್ಟ್ ಪ್ರೇಯರ್ ಮಾಡಬೇಕಷ್ಟೇ ನಾವು. ಯುದ್ಧ ಒಮ್ಮೆ ಬೇಗ ನಿಲ್ಲಿ, ಎಲ್ಲ ಕಡೆ ಶಾಂತಿ ಇರಲಿ ಅಂತೇಳಿ ಅಷ್ಟೇ ಪ್ರೇಯರ್ ಮಾಡುವ. ನೀವು ಸಹ ನಿಮ್ಮ ಪ್ರೇಯರ್ ಅಲ್ಲಿ ನೆನಪು ಮಾಡಿ ಆಯಿತಾ. ಈ ಯುದ್ಧ ಹಾಗೂ ಈ ನಮ್ಮ ಫ್ಲಡ್ಡೆಡ್ ಪರಿಸ್ಥಿತಿ ಒಮ್ಮೆ ಸರಿಯಾಗಲಿ ಅಂತೇಳಿ. ಯಾಕಂದರೆ ತುಂಬ ಕಷ್ಟ. ಈಗ ನಮಗೆ ಬೇಸಿಕ್ ಎಸೆನ್ಷಿಯಲ್ಸ್ ಆಗಲಿಕ್ಕೆ ಸಹ ತುಂಬಾ ಕಿರಿಕಿರಿ, ನೀರಲ್ಲಿ ಹೋಗಿ ಬರೋದು. ನಮ್ಮ ಹತ್ರ ಗಾಡಿ ಇದ್ದದ್ರಿಂದ ನಾವು ಹೋದೆವು, ಗಾಡಿ ಇಲ್ಲದ್ರೆ ಕಷ್ಟ ಅಲ್ಲ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿ ಮನಸ್ಸಾದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊತ್ತಿಗೆ ಟೇಕ್ ಕೇರ್, ಬಾಯ್ ಬಾಯ್.